ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಗೌರ್ಮೆಂಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಬಳ್ಳಾರಿಯಲ್ಲಿರುವಂತಹ ಜಾಬ್ ನೋಟಿಫಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಇದು ಕೋರ್ಟ್ ರಿಕ್ರೂಟ್ಮೆಂಟ್ ಕರ್ನಾಟಕ ಸರ್ಕಾರದ ಗೌರ್ಮೆಂಟ್ ಜಾಬ್ ಆಗುತ್ತೆ. ಇದರಲ್ಲಿ ನಿಮಗೆ ಬೆರಳಚ್ಚುಗಾರ ಮತ್ತು ಬೆರಳಚ್ಚು ನಕಲುಗಾರ, ಟೈಪಿಯಸ್ಟ್ ಮತ್ತು ಟೈಪಿಸ್ಟ್ ಕಾಪಿಯಸ್ಟ್ ಆನ್ಲೈನ್ ಅಪ್ಲಿಕೇಶನ್ನ ಕರೆದಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದು ಮೇ 6ನೇ ತಾರೀಕು ಲಾಸ್ಟ್ ಡೇಟು. ನೆಕ್ಸ್ಟ್ ಪಾಯಿಂಟ್ ಬಂದು ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂದರೆ, ಟೈಪಿಸ್ಟ್ಗೆ ಒಂದು ಪೋಸ್ಟ್ ಇದೆ, ಟೈಪಿಯಸ್ಟ್ ಕಾಪಿಯಸ್ಟ್ಗೆ ಒಂದು ಜಾಬ್ ನೋಟಿಫಿಕೇಷನ್ ಆಗಿರೋದು ಒಂದೇ ಒಂದು ಪೋಸ್ಟ್ ಖಾಲಿ ಇದೆ. ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಬಂದು ಏಪ್ರಿಲ್ 6, ಲಾಸ್ಟ್ ಡೇಟು ಮೇ 6. ಫೀಸ್ ಪೇಮೆಂಟ್ ಮಾಡೋದಕ್ಕೆ ನಿಮಗೆ ಮೇ 8ನೇ ತಾರೀಕು 2 ದಿನ ಎಕ್ಸ್ಟ್ರಾ ಟೈಮ್ ಇರುತ್ತೆ. ನೀವು ಮೇ 6ನೇ ತಾರೀಕು ರಾತ್ರಿ 11:59 ಒಳಗಡೆ ಆನ್ಲೈನ್ ಅಪ್ಲಿಕೇಶನ್ನ ಹಾಕೋಬಹುದು. ಸೆಕೆಂಡ್ ಪಾಯಿಂಟ್ ಬಂದು, ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟಾಗಿರೋ ಮೊಬೈಲ್ ನಂಬರು, ಇಮೇಲ್ ID, ಅಡ್ರೆಸ್ನ ಕಡ್ಡಾಯವಾಗಿ ನಮೂದಿಸಬೇಕು ಅಂತ ತಿಳಿಸಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟು ಬೇರೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ. ಅಂದರೆ ಪೋಸ್ಟ್ ಮಾಡೋ ಅಂಥ ಅವಶ್ಯಕತೆ ಏನೂ ಇಲ್ಲ. ಖುದ್ದಾಗಿ ನೀವೇ ಹೋಗಿ ಅಪ್ಲಿಕೇಶನ್ ಹಾಕೋ ಹಾಗಿಲ್ಲ, ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಎಷ್ಟು ಪೋಸ್ಟ್ ಇದ್ದಾವೆ ಮತ್ತು ಈ ಸ್ಯಾಲ್ರಿ ಏನು ಅಂತ ನೋಡೋದಾದರೆ, ಟೈಪಿಸ್ಟ್ಗೆ ಒಂದು ಹುದ್ದೆ ಇದೆ. ವೇತನ ಶ್ರೇಣಿ 21,400 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇತರ ಭತ್ಯೆಗಳು ಸಿಗುತ್ತೆ. ಹೈಯೆಸ್ಟ್ ನಿಮಗೆ 42,000ವರೆಗೂ ಸ್ಯಾಲ್ರಿ ಸಿಗುತ್ತೆ. ಇದು ಒಂದೇ ಸಲ ಸಿಗಲ್ಲ, ಸ್ಟಾರ್ಟಿಂಗ್ ನಿಮಗೆ 21,400 ರೂಪಾಯಿ ಇರುತ್ತೆ. ಮತ್ತು ಪೋಸ್ಟ್ ಎಷ್ಟು ಖಾಲಿ ಇದ್ದಾವೆ ಅಂತ ನೋಡೋದಾದರೆ, ಒಂದು ಖಾಲಿ ಇದೆ, ಅದು ಪರಿಶಿಷ್ಟ ಜಾತಿಗೆ ಮೀಸಲು ಅಂತ ಇದೆ. ಇದಕ್ಕೆ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನಂದರೆ, ಸೆಕೆಂಡ್ PUC ಕಂಪ್ಲೀಟ್ ಆಗಿರಬೇಕು ಅಥವಾ ಸೆಕೆಂಡ್ PUCಗೆ ಈಕ್ವಲೆಂಟ್ ಆಗಿರೋಂತಹ ಕೋರ್ಸ್ನ ಮಾಡಿರಬೇಕು. 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಇರಬೇಕು, ಅಥವಾ ನಿಮ್ಮ PUCಗೆ ಈಕ್ವಲೆಂಟ್ ಕೋರ್ಸ್ ಆಗಿದ್ದರೆ ಸಾಕು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದು, ಟೈಪಿಸ್ಟ್ಗೆ ಆಗಿರೋದ್ರಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವಂತಹ ಕನ್ನಡ ಮತ್ತು ಇಂಗ್ಲೀಷು ಹಿರಿಯ ಶ್ರೇಣಿ ಟೈಪಿಸ್ಟಲ್ಲಿ ನೀವು ಪರೀಕ್ಷೆನ ಪಾಸ್ ಮಾಡಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸ್ ಮಾಡಿರಬೇಕು. ಕನ್ನಡ ಮತ್ತು ಇಂಗ್ಲೀಷ್ ಹಿರಿಯ ಶ್ರೇಣಿಯಲ್ಲಿ ನೀವು ಟೈಪಿಂಗ್ ಕಲ್ತಿರಬೇಕು. ಬೆರಳಚ್ಚು ನಕಲುಗಾರ ಪೋಸ್ಟ್ ಬಂದು, ಅಂದರೆ ಟೈಪಿಸ್ಟ್ ಕಾಪಿಯಸ್ಟ್ಗೆ ಒಂದು ಪೋಸ್ಟ್ ಖಾಲಿ ಇದೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು 21,400 ರೂಪಾಯಿ. ಇತರೆ ಭತ್ಯೆಗಳು ಕೂಡ ಸಿಗುತ್ತೆ. ಇದು ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂದರೆ, ಇದು ಕೂಡ ಒಂದೇ ಪೋಸ್ಟ್ ಖಾಲಿ ಇರೋದು. ಇದು SC ಕ್ಯಾಟಗರಿಗೆ ಮೀಸಲಾತಿ ಇದೆ ಅಂತ ತಿಳಿಸಿದ್ದಾರೆ. ನೆಕ್ಸ್ಟು ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಸೆಕೆಂಡ್ PUC ಪಾಸ್ ಆಗಿರಬೇಕು ಅಥವಾ ಅದಕ್ಕೆ ಈಕ್ವಲೆಂಟ್ ಕೋರ್ಸ್ನ ಪಾಸ್ ಮಾಡಿರಬೇಕು. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪ ಅಂದರೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವಂತಹ ಕನ್ನಡ ಮತ್ತು ಇಂಗ್ಲೀಷ್ ಕಿರಿಯ ಶ್ರೇಣಿ ಬೆರಳಚ್ಚು ಪರೀಕ್ಷೆಯಲ್ಲಿ ಪಾಸ್ ಮಾಡಿರಬೇಕು ಅಥವಾ ಇದಕ್ಕೆ ಈಕ್ವಲೆಂಟ್ ಕೋರ್ಸ್ನ ಮಾಡಿರಬೇಕು. ಟೈಪಿಯಸ್ಟ್ಗೆ ಅಥವಾ ಕಾಪಿಯಸ್ಟ್ಗೆ ಯಾರು ಅಪ್ಲೈ ಮಾಡಬೇಕು ಅಂದ್ಕೊಂಡಿರ್ತೀರೋ ಅಂಥವರು ಈ ಕೋರ್ಸ್ಗಳನ್ನ ಮಾಡಿರೋದು ಕಂಪಲ್ಸರಿ. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಕಿರಿಯ ಶ್ರೇಣಿಯಲ್ಲಿ ಬೆರಳಚ್ಚು ಪರೀಕ್ಷೆಯಲ್ಲಿ ಪಾಸ್ ಮಾಡಿರಬೇಕು. ಮತ್ತು ಇದಕ್ಕೆ ಸ್ಕಿಲ್ ಟೆಸ್ಟ್ ಏನಿರುತ್ತೆ, ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡೋದಾದರೆ, ಅಭ್ಯರ್ಥಿಗಳಿಗೆ 15 ನಿಮಿಷಗಳ ಕಾಲ ಟೈಮ್ ಕೊಡ್ತಾರೆ. ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಟೈಪ್ ಮಾಡೋದಕ್ಕೆ ಉಕ್ತಲೇಖನನ ಕೊಡ್ತಾರೆ. ಅದರಲ್ಲಿ ಗಣಕಯಂತ್ರ ಕಂಪ್ಯೂಟರ್ಗೆ ವಿಶೇಷವಾಗಿ ಒಂದು ತಂತ್ರಾಂಶನ ಆ್ಯಡ್ ಮಾಡಿರ್ತಾರೆ. ಅದರೊಳಗಡೆ ನೀವು ಬೆರಳಚ್ಚು ಮಾಡಬೇಕು ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಬಂದು ಸೆಕೆಂಡ್ ಪಾಯಿಂಟು, ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಟೈಪಿಂಗ್ ಏನಿರುತ್ತೆ ಸ್ಕಿಲ್ ಟೆಸ್ಟಲ್ಲಿ 100 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ನೀವು 50 ಬಂದರೆ ಸಾಕು, ಪಾಸ್ ಆಗುತ್ತೆ. ಥರ್ಡ್ ಪಾಯಿಂಟ್ ಬಂದು, ನಿಮಗೆ ಏನು ವಿದ್ಯಾರ್ಹತೆ ನಿಗದಿಪಡಿಸಿರ್ತಾರೆ, ಸೆಕೆಂಡ್ PUC ಇದೆ ಅಲ್ವಾ, ಅದು ಮತ್ತು ಸ್ಕಿಲ್ ಟೆಸ್ಟ್ ಟೈಪಿಂಗ್ ಕೊಡ್ತಾರಲ್ವ, ಇಲ್ಲಿ ಮೇಲೆ ನಿಮಗೆ ತಿಳಿಸಿದ್ನಲ್ಲ, ಅದರೊಳಗಡೆ ಪಡೆದಂತಹ ಅಂಕಗಳನ್ನ ಒಟ್ಟು ಮಾಡಿ ಶೇಕಡಾವಾರು ನೀವು ಪರ್ಸೆಂಟೇಜ್ನೆಲ್ಲ ಟೋಟಲ್ ಮಾಡಿ ಒಂದು ಹುದ್ದೆಗೆ, ಒಂದು ಪೋಸ್ಟ್ಗೆ 5 ಜನಗಳನ್ನ ಕರೀತಾರೆ. ಒಂದು ಪೋಸ್ಟಿಗೆ ಇರೋದಲ್ವ, 5 ಜನನ ಸಂದರ್ಶನಕ್ಕೆ ಇಂಟರ್ವ್ಯೂಗೆ ಕರೆದು ಅದರಲ್ಲಿ ಯಾರ್ದು ಹೆಚ್ಚು ಬರುತ್ತೋ ಅವ್ರನ್ನ ಸೆಲೆಕ್ಷನ್ ಮಾಡ್ತಾರೆ. ಇನ್ನು ಇಂಟರ್ವ್ಯೂ ಬಂದು 5 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಪಾಯಿಂಟು, ವಯೋಮಿತಿ ಏಜ್ ರಿಲ್ಯಾಕ್ಸೇಷನ್ ಬಂದು 18 ವರ್ಷ ಕಂಪ್ಲೀಟ್ ಆಗಿರಬೇಕು, ಗರಿಷ್ಠ 10 ವರ್ಷ ಅಂತ ಇದೆ. ಇದ್ರ ಜೊತೆಗೆ ಮಾಜಿ ಸೈನಿಕ ಅಭ್ಯರ್ಥಿಯಾಗಲಿ, ಅಂಗವಿಕಲರು, ವಿಧವೆಯರಾಗಿದ್ದರೆ, ಜೀತ ಕಾರ್ಮಿಕರಾಗಿದ್ದರೆ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇದನ್ನು ನೋಡ್ಕೊಳ್ಳಿ ಯಾರಾದರೂ ಅಂತಹ ಅಭ್ಯರ್ಥಿಗಳು ಇದ್ದರೆ. ಮತ್ತು ಆನ್ಲೈನ್ ಅಪ್ಲಿಕೇಶನ್ ಫೀಸ್ ಬಂದು 100 ರೂಪೀಸ್ ಇರುತ್ತೆ. SC ಕ್ಯಾಟಗರಿ ಆಗಿರೋದ್ರಿಂದ 100 ರೂಪೀಸ್ ಇದೆ. ಇದು ನಿಗದಿತ ಶುಲ್ಕವನ್ನು ಎಲ್ಲಿ ಪೇಮೆಂಟ್ ಮಾಡಬೇಕು, ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ, ಈ ವೆಬ್ಸೈಟಲ್ಲಿ ಹೋಗಿ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಬೇಕು. ಆನ್ಲೈನ್ ಫೀಸ್ ಪೇಮೆಂಟ್ ಮಾಡಬಹುದು. ನೆಟ್ ಬ್ಯಾಂಕಿಂಗ್ ಮುಖಾಂತರ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಪೇಮೆಂಟ್ ಮುಖಾಂತರ ನೀವು ಮಾಡಬಹುದು. ಅದನ್ನು ಬಿಟ್ಟು ಯಾವುದೇ ಚಲನ್, ಡಿಮ್ಯಾಂಡ್ ಆಫ್ ಅಥವಾ ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಮಾಡೋ ಅವಶ್ಯಕತೆ ಇಲ್ಲ. ಆನ್ಲೈನಲ್ಲಿ ಫೀಸ್ನ ಪೇಮೆಂಟ್ ಮಾಡಬೇಕು. ನೆಕ್ಸ್ಟು, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಈ ಕೆಳಗಡೆ ಇರೋಂತಹ ಸೂಚನೆಗಳನ್ನ ಓದ್ಕೋಬೇಕು. ಮೊಬೈಲ್ ಸಂಖ್ಯೆಯನ್ನು ಕರೆಕ್ಟಾಗಿರೋದು ಹಾಕಿ, ಇಮೇಲ್ ID ಕರೆಕ್ಟಾಗಿರೋದು ಹಾಕಿ. SMS ಅಥವಾ ಇಮೇಲ್ ಮುಖಾಂತರ ಸಂದೇಶ ಕೊಡ್ತಾರೆ, ಅದು ನಿಮಗೆ ತಲುಪಿಲ್ಲ ಅಂದರೆ ಅದಕ್ಕೆ ಪ್ರಾಧಿಕಾರ ರೀಸನ್ ಆಗೋದಿಲ್ಲ, ನಾವು ಹೊಣೆ ಹೊತ್ಕೊಳ್ಳೋದಿಲ್ಲ ಅಂತ ತಿಳಿಸಿದ್ದಾರೆ. ಸೊ ನೀವು ಕರೆಕ್ಟಾಗಿರೋದನ್ನ ಹಾಕಿದ್ರೆ, ಸಂದರ್ಶನದ್ದು, ಇಂಟರ್ವ್ಯೂದು ಅಥವಾ ಸೆಲೆಕ್ಷನ್ ಲಿಸ್ಟ್ ಏನಾದರೂ ಕೊಟ್ಟರೆ ಅದು ಮೆಸೇಜ್ ಮುಖಾಂತರ ಬರುತ್ತೆ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು
ಅಭ್ಯರ್ಥಿಯು ಫೋಟೋ ಮತ್ತು ಸೈನ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತಿಳಿಸಿದ್ದಾರೆ. ಬಣ್ಣದ ಭಾವಚಿತ್ರ ಆಗಿರಬೇಕು, ಅದು ಇತ್ತೀಚೆಗೆ ತೆಗೆದಿರೋವಂಥದ್ದಾಗಿರಬೇಕು, 50 KB ಇರಬೇಕು ಅಂತ ತಿಳಿಸಿದ್ದಾರೆ. ಭಾವಚಿತ್ರವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಆದರೆ ಫೋಟೋ ಮೇಲೆ ನೀವು ಸೈನ್ ಮಾಡೋ ಹಾಗಿಲ್ಲ. ನೆಕ್ಸ್ಟು ಈ ಪಾಯಿಂಟ್ ಬಂದು ನೋಡಿದ್ರೆ ಫೋಟೋ ಅಪ್ಲೋಡ್ ಮಾಡಬೇಕು, ಅದು ಕೂಡ 26 KB ಇರಬೇಕು ಅಂತ ತಿಳಿಸಿದ್ದಾರೆ. JPG ಫೋಟೋ ಇರಬೇಕು, ಅದು PDF ಫಾರ್ಮಲ್ಲಿ ಇರಬಾರ್ದು ಅಂತ ತಿಳಿಸಿದ್ದಾರೆ. ಅರ್ಜಿ ಹಾಕಬೇಕಾದ್ರೆ ನೀವೇನಾದರೂ ನಿಮ್ಮ ಡೇಟ್ ಆಫ್ ಬರ್ತು, ಎಜುಕೇಷನಲ್ ಕ್ವಾಲಿಫಿಕೇಷನ್ನು ಮತ್ತು ರಿಲ್ಯಾಕ್ಸೇಷನ್ ಕೇಳ್ತೀರಾ, ಮೀಸಲಾತಿ ಇರುತ್ತೆ ಅಂದ್ಕೊಳ್ಳಿ. ಇದನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಮೂದಿಸಿರ್ತೀರಲ್ಲ ಗೊತ್ತಾ, ಅವಾಗ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಅದಾದಮೇಲೆ ನೀವು ಬದಲಾವಣೆ ಮಾಡ್ತೀವಿ ಅಂದರೆ ಅದಕ್ಕೆ ಯಾವುದೇ ರೀತಿ ಆಪ್ಷನ್ ಇರೋದಿಲ್ಲ ಅಂತ ತಿಳಿಸಿದ್ದಾರೆ. ನಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದಾಗ ಎಲ್ಲ ಮಾಹಿತಿಗಳನ್ನ ಕರೆಕ್ಟಾಗಿ ಭರ್ತಿ ಮಾಡಿ ನಂತರ ಫೀಸ್ ಪೇಮೆಂಟ್ನ ಮಾಡಬೇಕು. ಫೀಸ್ ಪೇಮೆಂಟ್ ಆದಮೇಲೆ ನಿಮಗೆ ನಿಮ್ಮದು ಫೈನಲ್ ಪ್ರಿಂಟ್ ಇರುತ್ತಲ್ಲ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೇಕು. ನೇಮಕಾತಿ ಪ್ರಕ್ರಿಯೆ ಫೈನಲ್ ಆಗಿ ಸೆಲೆಕ್ಷನ್ ಆಗೋವರೆಗೂ ಕೂಡ ಅದನ್ನು ನೀವು ಸೇಫಾಗಿ ಇಟ್ಕೋಬೇಕು. ಮತ್ತು ನಿಮ್ಗೆ ಯಾವಾಗಾದರೂ ಸಂದರ್ಶನಕ್ಕೆ ಇಂಟರ್ವ್ಯೂಗೆ ಕರೆದ್ರೆ ಆಗ ಅದನ್ನು ನೀವು ತೊಗೊಂಡು ಹೋಗಿ ತೋರಿಸ್ಬೇಕಾಗತ್ತೆ. ನೀವು ಆನ್ಲೈನ್ ಅಪ್ಲಿಕೇಶನ್ಗೆ ಇನ್ನೂ ಡೇಟ್ ಇದೆ, ಮೇ 5ನೇ ತಾರೀಕು ಅಲ್ವಾ, ಮೇ 6ಕ್ಕೆ ಅಲ್ವಾ ಲಾಸ್ಟ್ ಡೇಟು, ಅಲ್ಲಿವರೆಗೂ ಕಾಯಿದೆ ಬೇಗನೆ ಅಪ್ಲಿಕೇಶನ್ ಹಾಕ್ಕೊಳ್ಳಿ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ನ ಕೊಟ್ಟಿದ್ದಾರೆ. ಮೇ 6ಕ್ಕೆ ಲಾಸ್ಟ್ ಡೇಟ್ ಇದೆ. ಪೇಮೆಂಟ್ ಮಾಡೋದಕ್ಕೆ ಮೇ 8 ಲಾಸ್ಟ್ ಡೇಟು, ನೈಟ್ 11:59ವರೆಗೂ ಟೈಮ್ ಇರುತ್ತೆ. ಯಾರು ಸೆಲೆಕ್ಷನ್ ಆಗ್ತಾರೆ, ಯಾರು ಎಲಿಜಿಬಲ್ ಇರ್ತಾರೆ ಅಂಥವ್ರಿಗೆ SMS ಅಥವಾ ಇಮೇಲ್ ಮುಖಾಂತರ ಮಾಹಿತಿನ ನೀಡ್ತೀವಿ ಅಂತ ತಿಳಿಸಿದ್ದಾರೆ. ನಿಮಗೆ ಇಂಟರ್ವ್ಯೂಗೆ ಯಾರು ಸೆಲೆಕ್ಷನ್ ಆಗಿರ್ತಾರೋ ಅಂಥವ್ರನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸ್ತಾರೆ ಅಂತ ತಿಳಿಸಿದ್ದಾರೆ. ಆನ್ಲೈನ್ ಮುಖಾಂತರ ಬಿಟ್ಟು ಬೇರೆ ಯಾವುದೇ ವಿಧಾನಗಳಲ್ಲಿ ನೀವೇನಾದರೂ ಪೋಸ್ಟ್ ಮಾಡೋದು, ನೀವೇ ತೊಗೊಂಡೋಗಿ ಅಪ್ಲಿಕೇಶನ್ನ ಕೊಟ್ಟರೆ ಅಂಥವ್ರನ್ನ ತೊಗೊಳ್ಳೋದಿಲ್ಲ. ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕು ಅಂತ 9ನೇ ಪಾಯಿಂಟು. 10ನೇ ಪಾಯಿಂಟ್ ಬಂದು ನೀವೇನಾದರೂ ಆಲ್ರೆಡಿ ಕೆಲಸ ಮಾಡ್ತಿದ್ದೀವಿ ಎಲ್ಲಾದರೂ ಗೌರ್ಮೆಂಟಲ್ಲಿ ಅಂತ ಹೇಳಿದ್ರೆ ನಿರಪೇಕ್ಷಣ ಪತ್ರ NOCನ ಪಡ್ಕೋಬೇಕು. ನೆಕ್ಸ್ಟು ಪರಿಶಿಷ್ಟ ಜಾತಿ ನೀವು ಆಗಿರೋದ್ರಿಂದ ನಿಮ್ಮ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಹೊಂದಿರಬೇಕು, ಅದನ್ನು ಅವ್ರಿಗೆ ನೀವು ತೋರಿಸ್ಬೇಕು. ವಯೋಮಿತಿ ಸಡಿಲಿಕೆ ಕೋರಿದ್ರೆ, ಮಾಜಿ ಸೈನಿಕರಾಗಿದ್ದರೆ, ವಿಧವೆಯರು, ಜೀತ ಕಾರ್ಮಿಕರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಪತ್ರವನ್ನು ನೀವು ನಿಮಗೆ ವೆರಿಫಿಕೇಷನ್ ಕರೀತಾರಲ್ಲ ಆಗ ತೋರಿಸ್ಬೇಕು ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಬಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಏನೇನು ಮೀಸಲಾತಿ ಕೋರ್ತಿರೋ ಅಂಥ ಇದನ್ನೆಲ್ಲ ರೆಡಿ ಮಾಡ್ಕೊಬೇಕು. ಕನ್ನಡ ಮಾಧ್ಯಮ ಆಗಿರಬಹುದು, ಗ್ರಾಮೀಣ ಅಭ್ಯರ್ಥಿ ಅಥವಾ ವಿಧವಾ, ಈ ಥರ ನಿಮ್ಗೇನಾದರೂ ಇದಿರುತ್ತಲ್ಲ ಮೀಸಲಾತಿ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ನಿಮ್ಮ ಅಂಕಗಳು ಶ್ರೇಣಿಯಲ್ಲಿ ಪರ್ಸೆಂಟೇಜಲ್ಲಿ ಇದ್ದರೆ, CGPಯಲ್ಲಿದ್ದರೆ ಅದನ್ನು ಮಾರ್ಕ್ಸ್ ಆಗಿ ಪರಿವರ್ತನೆ ಮಾಡ್ಕೊಬೇಕು ಅಂತ ತಿಳಿಸಿದ್ದಾರೆ. ನಿಮಗೆ ಸ್ಕಿಲ್ ಟೆಸ್ಟ್ ಕರೀತಾರಲ್ವಾ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆಸಿದಾಗ ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೋ, ಶೈಕ್ಷಣಿಕ ವಿದ್ಯಾರ್ಹತೆ ಆಗಿರ್ಬೋದು, ಕ್ಯಾಸ್ಟ್ ಸರ್ಟಿಫಿಕೇಟು, SLC ಇವನ್ನೆಲ್ಲ ಕೂಡ ತಗೊಂಡು ಹೋಗಬೇಕು ಅಂತ ತಿಳಿಸಿದ್ದಾರೆ. ಅದೇ ನೀವು ಅಪ್ಲಿಕೇಶನ್ ಹಾಕಿರ್ತೀರ, ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಥವಾ ಸ್ಕಿಲ್ ಟೆಸ್ಟ್ಗೆ ಕರೆದಾಗ ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಇರುತ್ತೆ ಅದನ್ನೆಲ್ಲ ತೊಗೊಂಡೋಗ್ಬೇಕು. SLC, PUC ಮತ್ತು ಜನ್ಮ ದಿನಾಂಕ ದೃಢೀಕರಣ ಪತ್ರ ಏನಿರುತ್ತೆ ಅದನ್ನು ತೊಗೊಂಡು ಹೋಗಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟು, ಏನಾದರೂ ರಿಲ್ಯಾಕ್ಸೇಷನ್ ಕೇಳ್ತಿದ್ರೆ ಅಂಥ ಪ್ರಮಾಣ ಪತ್ರಗಳನ್ನ ತೊಗೊಂಡು ಹೋಗಬೇಕು. ಅದನ್ನು ದಾಖಲಾತಿ ಪರಿಶೀಲನೆ ವೇಳೆಗೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಕೇಳ್ತಾರೆ. ನೀವೇನಾದರೂ ಮಿಸ್ಬಿಹೇವ್ ಮಾಡಿದ್ರೆ, ನೀತಿ ಬಾಹಿರ ಚಟುವಟಿಕೆಗಳಿಂದ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಪಟ್ಟಿದ್ರೆ ಅಂಥವ್ರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಅವ್ರು ಕೇಳ್ತಾರೆ. ನೀವು ಅಂಥವ್ರು ಮೋಸ ಮಾಡಿ ಏನಾದರೂ ಜಾಬ್ ತೊಗೊಂಡಿದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಬೇಕಿದ್ರೂ ನಿಮ್ಮನ್ನು ಸೇವೆಯಿಂದ ತೆಗೆದು ಹಾಕಬಹುದು, ವಜಾ ಮಾಡಬಹುದು ಅಂತ ತಿಳಿಸಿದ್ದಾರೆ. ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು, ಸುಳ್ಳು ಇನ್ಫಾರ್ಮೇಷನ್ ಕೊಟ್ಟು ಜಾಬ್ ನೋಡೋಕೆ ಹೋದರೆ ಅದರಲ್ಲೂ ಕೂಡ ನಿಮ್ಮನ್ನ ವಜಾ ಮಾಡ್ತಾರೆ. ಅದಕ್ಕೆ ಯಾವುದೇ ಮುಲಾಜಿಲ್ಲ ಅಂತ ತಿಳಿಸಿದ್ದಾರೆ. ಇದರಲ್ಲಿ ಸೆಲೆಕ್ಷನ್ ವಿಷಯದಲ್ಲಿ ಕೋರ್ಟಿಂದ ಪ್ರಾಧಿಕಾರದಲ್ಲಿ ಏನು ಡಿಸಿಷನ್ ತೊಗೊತಾರೋ ಅದೇ ಫೈನಲ್ಲು, ಅದಾದಮೇಲೆ ಬೇರೆ ಯಾವುದೋ ಆಪ್ಷನ್ ಇರಲ್ಲ ಅಂತ ತಿಳಿಸಿದ್ದಾರೆ. 20ನೇ ಪಾಯಿಂಟು ಪಿಂಚಣಿ ಸೌಲಭ್ಯ ಇದೆ ಅಂತ ತಿಳಿಸಿದ್ದಾರೆ. ನೇಮಕಾತಿ ಸಂದರ್ಭದಲ್ಲಿ ನೀವೇನಾದರೂ ಮಿಸ್ಬಿಹೇವ್ ಮಾಡಿದ್ರೆ, ಅನುಚಿತ ಮಾರ್ಗನ ತೊಗೊಂಡ್ರೆ ಅದು ಕೂಡ ನಿಮಗೆ ನೇಮಕಾತಿಗೆ ಪರಿಗಣಿಸಲೇ ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಕೌಶಲ ಪರೀಕ್ಷೆಗೆ ಮತ್ತು ಸ್ಕಿಲ್ ಟೆಸ್ಟ್ಗೆ ಇಂಟರ್ವ್ಯೂಗೆ ಹಾಜರಾಗುವಂಥವರು ತಮ್ಮ ದುಡ್ಡಲ್ಲೇ ಬರಬೇಕು ಅಂತ ತಿಳಿಸಿದ್ದಾರೆ. ಇದು ಪ್ರಧಾನ ಜಿಲ್ಲಾ ನ್ಯಾಯಾಲಯ ಬಳ್ಳಾರಿ ಆಗಿರೋದ್ರಿಂದ ನೀವು ಅಲ್ಲಿಗೆ ಹೋಗಬೇಕು ಅಂದರೆ ನಿಮ್ಮ ಸ್ವಂತ ದುಡ್ಡಿಂದನೇ ಹೋಗಬೇಕು. ಆಯ್ಕೆ ಆದವರು ಕೂಡ ಬಳ್ಳಾರಿಲೇ ವರ್ಕ್ ಮಾಡಬೇಕು. ಇದಿಷ್ಟು ಬಳ್ಳಾರಿ ಕೋರ್ಟ್ ರಿಕ್ರೂಟ್ಮೆಂಟ್ನ ಇನ್ಫಾರ್ಮೇಷನು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.